ಹಲೋ ಫ್ರೆಂಡ್ಸ್, ಕುಕ್ಕರ್ನಲ್ಲಿ ಇಷ್ಟು ಪರ್ಫೆಕ್ಟ್ ಚಿಕನ್ ಮಂದಿ ಆಗುತ್ತಾ? ಒಮ್ಮೆ ಈ ವಿಧಾನದಲ್ಲಿ ಮಾಡಿದರೆ ಮತ್ತೆ ಬೇರೆ ರೀತಿ ಮಾಡುವುದೇ ಬೇಡ ಅನಿಸುತ್ತದೆ. ಬನ್ನಿ ಶುರು ಮಾಡೋಣ. ಮೊದಲು ಕುಕ್ಕರ್ಗೆ ಅರ್ಧ ಕಪ್ ಸಣ್ಣದಾಗಿ ಕತ್ತರಿಸಿದ ಕ್ಯಾಪ್ಸಿಕಮ್, ಅರ್ಧ ಕಪ್ ಸಣ್ಣದಾಗಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಕಪ್ ಸಣ್ಣದಾಗಿ ಕತ್ತರಿಸಿದ ಈರುಳ್ಳಿ ಹಾಕಿ. ನಂತರ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಮ್ಯಾಗಿ ಕ್ಯೂಬ್ಗಳನ್ನು ಕಟ್ ಮಾಡಿ ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲಾ, 1 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಮಂದಿ ಮಸಾಲಾ, 1 ಟೀ ಸ್ಪೂನ್ ಮೆಣಸಿನ ಪುಡಿ ಹಾಗೂ ಅರ್ಧ ಕಪ್ ಎಣ್ಣೆ ಸೇರಿಸಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸುಮಾರು 1 ಕೆಜಿ ಚಿಕನ್ ಹಾಕಿ ಮಸಾಲೆ ಚೆನ್ನಾಗಿ ಹಿಡಿಯುವಂತೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ನೀರನ್ನು ಮೇಲಿಂದ ಚಿಮುಕಿಸಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಮೆರಿನೇಟ್ ಆಗಲು ಬಿಡಿ. ಅರ್ಧ ಗಂಟೆಯ ನಂತರ ಗ್ಯಾಸ್ ಮೇಲೆ ಇಟ್ಟು 1 ವಿಸಿಲ್ ಬರುವವರೆಗೆ ಬೇಯಿಸಿ. 1 ವಿಸಿಲ್ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಪ್ರೆಷರ್ ಸಂಪೂರ್ಣ ತೆಗೆಯಿರಿ. ನಂತರ ಕುಕ್ಕರ್ ತೆರೆದು ಚಿಕನ್ನಿಂದ ಬಂದಿರುವ ನೀರನ್ನು ಒಂದು ಬೌಲ್ಗೆ ತೆಗೆದು ಇಟ್ಟುಕೊಳ್ಳಿ. ಈಗ ಚಿಕನ್ ಮೇಲೆಗೆ ಮೊದಲೇ ಬೇಯಿಸಿಕೊಂಡಿರುವ ಬಾಸ್ಮತಿ ಅನ್ನವನ್ನು ಹಾಕಿ ಅದರ ಮೇಲೆ ಚಿಕನ್ ಬೇಯಿಸಿದ ನೀರನ್ನು ಸುರಿದು 3 ಹಸಿಮೆಣಸಿನಕಾಯಿಗಳನ್ನು ಹಾಕಿ ನಂತರ ಒಂದು ಕಿಣ್ಣದಲ್ಲಿ ಚಾರ್ಕೋಲ್ ಇಟ್ಟು ಅದರ ಮೇಲೆ ಸ್ವಲ್ಪ ಎಣ್ಣೆ ಸುರಿಯಿರಿ. ಹೊಗೆ ಬರಲು ಆರಂಭವಾದ ತಕ್ಷಣ ಕೂಡಲೇ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ನಂತರ ಕಡಿಮೆ ಉರಿಯಲ್ಲಿ 1 ವಿಸಿಲ್ ಬರುವವರೆಗೆ ಬೇಯಿಸಿ. ನಂತರ ಗ್ಯಾಸ್ ಆಫ್ ಮಾಡಿದ ಕೂಡಲೇ ಪ್ರೆಷರ್ ಸಂಪೂರ್ಣ ತೆಗೆಯಿರಿ. ನಂತರ ಕುಕ್ಕರ್ ತೆರೆದುಕೊಳ್ಳಿ. ಈಗ ನಮ್ಮ ರುಚಿಕರವಾದ ಕುಕ್ಕರ್ ಚಿಕನ್ ಮಂದಿ ರೆಡಿಯಾಗಿದೆ. ಈಗ ಕುಕ್ಕರ್ನಲ್ಲಿರುವ ಮಂದಿಯನ್ನು ಒಂದು ದೊಡ್ಡ ಪ್ಲೇಟ್ಗೆ ತಲೆಕೆಳಗಾಗಿ ಮಗಚಿ. ನಂತರ ಚಿಕನ್ ಪೀಸ್ಗಳನ್ನು ಒಂದು ಬದಿಗೆ ತೆಗೆದಿಡಿ. ಉಳಿದಿರುವ ಅನ್ನವನ್ನು ಮಸಾಲೆಯೊಂದಿಗೆ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ಚಿಕನ್ ಪೀಸ್ಗಳನ್ನು ಇಟ್ಟುಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.